ನಿಜವಾಗ್ಲೂ ದಿವ್ಯಾಗೋಸ್ಕರನೇ ಬಂದೆ. ಓ ಹೌದಾ, ನಾನೇನೋ ಜಯಾಂಕರ್ಗೋಸ್ಕರ ಬಂದಿದ್ಯಾ ಅನ್ಕೊಂಡೆ. ಅವ್ರಿಗೋಸ್ಕರ ಅಣ್ಣ ಯಾಕೆ ಬರ್ತಾನೆ? ಅಣ್ಣ ನನಗೋಸ್ಕರನೇ ಬಂದಿದ್ದು. ನಿನ್ಗೋಸ್ಕರ ಬಂದಿದ್ರೆ ನೀನು ನೋಡಿ ಹೊರಟೋಗ್ಬೇಕಾಗಿತ್ತು, ಇಲ್ಲ ನೀನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ಮನೆ ಒಳಗಡೆ ಯಾಕೆ ಬಂದ? ಅಂಕಲ್ಗೆ ಯಾಕೆ ಶೇಕ್ ಹ್ಯಾಂಡ್ ಕೊಟ್ಟ? ಅಣ್ಣ ನನಗೋಸ್ಕರನೇ ಮನೆ ಒಳಗಡೆ ಬಂದ, ನನಗೋಸ್ಕರನೇ ಶೇಕ್ ಹ್ಯಾಂಡ್ ಕೊಟ್ಟ. ಓ ಅಷ್ಟೇನಾ? ನಾನೇನೋ ಅಭಿಗೆ ಅಂಕಲ್ ಅಂದ್ರೆ ಇಷ್ಟನೇನೋ, ಅದಕ್ಕೆ ಫ್ರೆಂಡ್ಸ್ ಆದ್ರು ಅನ್ಕೊಂಡೆ. ದಿವ್ಯಾ, ಕೇಶವ, ನೀವಿಬ್ರು ನನ್ನ ಹೊಗಳ್ತಿದ್ದೀರಾ ಬೈತಿದ್ದೀರಾ? ನೀನೇನ್ ಅನ್ಕೊಳ್ತಿದ್ಯಾ ಅಭಿ? ದಿವ್ಯಾನ್ ಕರ್ಕೊಂಡು ಮನೆಗೆ ಹೋಗೋಣ ಅನ್ಕೊಂತಿದ್ದೀನಿ. ಬೇಗ ಕೆಲಸ ಮಾಡಪ್ಪ ಸ್ವಾಮಿ, ನಮ್ಗೆ ಟೆನ್ಷನ್ ಕಮ್ಮಿ ಆಗುತ್ತೆ. ಅಭಿ ದಿವ್ಯಾ ಇದ್ರೆ ನಿಮ್ಗೇನ್ ಅಂಕಲ್ ಟೆನ್ಷನ್? ಅಬ್ಬಾ, ನಮ್ ಸಮಸ್ಯೆ ನಮ್ಗೆ ಕಣೋ, ಎಲ್ಲ ಹೇಳ್ಬೇಕಾ ನಿಂಗೆ? ಹೋಗೋಣವಾ ದಿವ್ಯಾ? ಇಷ್ಟು ಬೇಗನಾ ಅಣ್ಣ? ಅಯ್ಯಯ್ಯೋ, ಇವಳ ಇಷ್ಟು ಬೇಗ ಅಂತಿದ್ದಾಳಲ್ಲ, ಯಾಕೆ? ನಾವು ಹೋಗೋವರೆಗೂ ಇವಳು ಹೋಗಲ್ವಾ ಏನೋ? ಇವರಿದ್ರೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ರಿ, ಬೇಗ ಕಳ್ಸ್ಬಿಡೋಣ. ಅವ್ರಿಗೆ ಏನೋ ಒಂದು ಹೇಳ ಮತ್ತೆ. ಇಷ್ಟು ಬೇಗ ಏನಮ್ಮ, ನೀವು ಬಂದು ತುಂಬಾ ಹೊತ್ತಾಯ್ತು. ಮನೆಯಲ್ಲಿ ನಿಮ್ಮಮ್ಮ ನಿಮ್ಗೋಸ್ಕರ ಕಾಯ್ತಾ ಇರ್ತಾಳೆ. ಏನಬಿ? ಅದಲ್ಲ ಆಂಟಿ. ಆಂಟಿ ಏನು ಕಾಯ್ತಾ ಇರಲ್ಲ, ದಿವ್ಯಾನ ಆಂಟಿನೇ ಕಳ್ಸಿದ್ದಾರೆ. ನೀನ್ ಬಾಯಿ ಮುಚ್ಚೋ, ಮಧ್ಯದಲ್ಲಿ ತಲೆ ಹಾಕ್ತಾ ಇರ್ತೀಯ. ನಿಮ್ಮ ಅಪ್ಪನ್ನ ಮೀರಿಸೋ ತರ ಇದೆಯಾ ನೀನು? ಅಬಿ, ನೀನು ಕೂಡ ಅಮ್ಮನ್ಗೆ ಹೇಳಿ ಬಂದಿದ್ಯಾ? ಅದು ಆಂಟಿ, ಅದು ಅಂದ್ರೆ ಹೇಳಿ ಬಂದಿಲ್ಲ ಅಂತ ಆಯ್ತು. ನೀನ್ ಎಲ್ಲಿಗೆ ಹೋಗಿದ್ಯೋ ಅಂತ ಅಮ್ಮ ಭಯ ಪಡ್ತಾಳೆ ಅಲ್ವಾ? ಆಂಟಿ ಏನು ಭಯ ಪಡಲ್ಲ, ಅಭಿ ಬಗ್ಗೆ ಆಂಟಿಗ್ ಚೆನ್ನಾಗ್ ಗೊತ್ತು. ಅಯ್ಯೋ, ನಿನ್ಗೆ ಕೈ ಮುಗಿತೀನಿ ಕಣೋ ಸ್ವಾಮಿ, ನೀನ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ. ಅಭಿ ದಿವ್ಯಾ ಸ್ವಲ್ಪ ತಿಲ್ಲೇ ಇದ್ರೆ ನಿಮ್ಗೇನಾಗತ್ತೆ? ನಮ್ಗೆ ಏನಾಗತ್ತಾ? ಏನ್ ಗೊತ್ತು ನಿನ್ಗೆ? ಯಾವ ಮುಹೂರ್ತದಲ್ಲಿ ಇವ್ರು ನಮ್ ಜೀವನದೊಳಗೆ ಕಾಲಿಟ್ರು ಆವಾಗಿಂದ ನಮ್ಗೆ ನಿದ್ರೆ ಆಹಾರ ಇಲ್ಲ, ಮನಃಶಾಂತಿ ಇಲ್ಲ, BP ಬಂದಿದೆ, ಶುಗರ್ ಕೂಡ ಬರೋ ತರ ಇದೆ. ನಾಳೆನೋ ನಾಡಿದ್ದು ಹಾರ್ಟ್ ಅಟ್ಯಾಕ್ ಆಗುತ್ತೇನೋ ಅಂತ ಭಯ ಆಗ್ತಿದೆ. ನಾವು ಹೋದ್ರೆ ಯಾರೋ ರೆಸ್ಪಾನ್ಸಿಬಿಲಿಟಿ? ನೀನಾ ನೀನಾ ನೀನಾ? ಪೌಡ್ರು ಕೂಲ್, ಅವ್ರ ಮಕ್ಕಳು ಕಿರ್ಚಬೇಡಿ ಜೋರಾಗಿ. ಕಾರಲ್ಲಿ ಹೋಗ್ತಾ ಎಲ್ಲ ವಿಷಯ ಮಾತಾಡ್ಕೊಳ್ಳೋಣ, ಸರಿನಾ ಅಭಿ? ಹೊರಡೋಣ ಅಮ್ಮ. ಅವ್ರಿಗೊಂದು ಮಾತು ಹೇಳಿ ಬರ್ತೀನಿ ಆಂಟಿ. ಅಲ್ಲೋಡಮ್ಮ, ಜೈ ಬಂದ. ಅವನ್ಗೇನ್ ಹೇಳ್ತೀಯೋ ನೀನೇ ಹೇಳು. ಏನ್ ಬಂಗಾರ, ನನ್ನ ಹತ್ರ ಏನ್ ಹೇಳ್ಬೇಕು? ನಾವು ಹೋಗಿ ಬರ್ತೀವಿ. ಇಷ್ಟ ಬೇಗ ಹೋಗ್ತೀರಾ? ಆ ಹುಡುಗಿನೂ ಇದೇ ಮಾತು, ಇವನು ಇದೇ ಮಾತು. ತಂದೆ ಮಗಳು ನಮ್ಮನ್ನ ಬದುಕೋಕೆ ಬಿಡಲ್ವಾ ಚಂದ್ರಿಕಾ? ನೀವು ಟೆನ್ಷನ್ ಮಾಡ್ಕೋಬಿಡ್ರಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಇನ್ ಸ್ವಲ್ಪ ಹೊತ್ತು ಇರ್ಬೋದು ಅಲ್ವಾ? ಅಂದ್ರೆ ಮನೇಲಿ ಇವ್ರಮ್ಮ ಕಾಯ್ತಿರ್ತಾಳಲ್ವಾ. ಈಗಾಗ್ಲೇ 2 ಸಲ ಫೋನ್ ಮಾಡಿ ಯಾವಾಗ ಬರ್ತೀರಾ ಅಂತ ಕೇಳಿದ್ಲು. ಆಂಟಿ ಯಾವಾಗ ಕಾಲ್ ಮಾಡಿದ್ರು? ನಿನ್ಗೆಲ್ಲ ಹೇಳ್ತಾರೋ, ಎಲ್ಲ ಹೇಳ್ತಾರೆ ಮತ್ತೆ. ಏನ್ ಮಾವ ಕಿರ್ಸ್ತಾ ಇದ್ಯಾ? BP ಅಳಿಮಯ್ಯ, BP. ಟ್ಯಾಬ್ಲೆಟ್ ತಗೊಂಡಿಲ್ವಾ ಅಂಕಲ್? ಓಕೆ ಬಂಗಾರ, ಇವತ್ತು ಹೋಗಿ ನಾಳೆ ಬರ್ಬೇಕು. ಅಂದ್ರೆ ದಿನ ಈ ಟೆನ್ಷನ್ ತಪ್ಪಲ್ವ ನಮಗೆ? ತಪ್ಪೋ ಹಾಗೆ ಮಾಡೋಣ, ನೀವು ಟೆನ್ಷನ್ ಮಾಡ್ಕೋಬೇಡಿ ಪೌಡ್ರು. ಆಯ್ತು ಸರಿ, ಹೋಗಿ ಬರ್ತೀವಿ. ನಡಿ ಅಣ್ಣ. ಬಾಯ್ ಅಂಕಲ್. ಬಂಗಾರ, ಮರ್ತೋದ್ಯಾ? ಏನದು? ಮರ್ತೋಗ್ಬಿಟ್ಟಿದ್ದೆ.
ಅಬ್ಬಬ್ಬಬ್ಬ, ಪ್ರತಿ ಸರಿ ಈ ಸಾಂಗ್ ಕೇಳೋಕಾಗದೆ ಸಾಯ್ತಿದ್ದೀನಿ ಚಂದ್ರಿಕಾ. ಏನೋ ಅವ್ನ ಹಣೆ ಬರಹ. ಬಿಟ್ಟು ಬಿಡಿ ಪೌಡ್ರು. ಅಭಿನ್ ಹೇಗಾದ್ರೂ ಜಯಂಕರ್ಗೆ ಹತ್ರ ಮಾಡ್ಬೇಕು. ನಾಳೆ ಬರ್ತೀನಿ. ತಪ್ಪದೆ ಬರಬೇಕು. ಅಂಕಲ್, ಅಭಿ ಕೂಡ ನಿಮ್ನ ಹಗ್ ಮಾಡ್ತಾನಂತೆ. ಹೋಗು ಅಭಿ, ಅಂಕಲ್ ವೆಯ್ಟ್ ಮಾಡ್ತಿದ್ದಾರೆ. ನಾಣಿನ ಮೀರಿಸ್ತಿದ್ದಾನೆ ಕಣ ಇವನು. ತೊಂದೆ ಬುದ್ಧಿ ಎಲ್ಲಿ ಹೋಗುತ್ರಿ? ಬಾ ಅಣ್ಣ. ಏನೇ ತಂದೆ ಮಗ ಅಯಸ್ಕಾಂತದ ಹಾಗೆ ಅನ್ಕೊಂಡಿದ್ದಾರೆ. ಬಿಡಿಸೋದಕ್ಕೆ ನಾವಿಬ್ರು ಇದೀವಲ್ವಾ? ಅವ್ರ ಮಧ್ಯೆ ಸಂಬಂಧ ಏನಿದೆ ಅಂತ ಗೊತ್ತಿಲ್ಲದೆ ಇರುವಾಗ್ಲೇ ಹೀಗಿದ್ದಾರೆ ಅಂದ್ರೆ ಗೊತ್ತಾದ್ರೆ ಇನ್ ಹೇಗಿರ್ತಾರೋ. ಗೊತ್ತಾಗದೆ ಇರೋ ಹಾಗೆ ನಾವು ಮಾಡ್ತೀವಲ್ಲ. ಏನಪ್ಪ, ಹೃದಯ ಎಡೆಗಡೆ ಇದ್ರೆ ನೀವು ಬಲಗಡೆ ಇಟ್ಕೊಂಡಿದ್ದೀರಾ? ನಾನು ನೋಡ್ತಿರೋದು ಕನ್ಸ ನಿಜನಾ? ಕೇಶವನ ಮ್ಯಾಜಿಕ್. ಅಂದ್ರೆ ಅವ್ರನ್ನ ನೀನ್ ಒಂದ್ ಮಾಡ್ದ? ಎಸ್. ನಿನ್ಗೆ ಬೆಂಕಿ ಹಚ್ಚೋಕ್ ಗೊತ್ತು ಅನ್ಕೊಂಡಿದ್ದೆ. ಇಂತ ಒಳ್ಳೆ ಕೆಲ್ಸನೂ ಕೂಡ ಮಾಡ್ತೀಯ ಅಂತ ಗೊತ್ತಾಯ್ತು. ಅಪ್ಪ, ನಡೀರಿ, ನಿಮ್ ಮನೆವರೆಗೂ ಡ್ರಾಪ್ ಮಾಡಿ ಬರ್ತೀನಿ. ನೀನ್ ಡ್ರಾಪ್ ಮಾಡ್ತೀಯ ಅಳಿಮಯ್ಯ? ಯಾಕೆ ಮಾಡಬಾರ್ದಮ್ಮವ? ಅಂದ್ರೆ ನಾವಿದೀವಲ್ಲ, ನಾವು ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀವಿ. ಹೌದಾ ಅಂಕಲ್? ಅವರು ಫ್ರೀ ಆಗೇ ಇದ್ದಾರಲ್ವಾ, ಅವ್ರಿಗೆ ಯಾವ ಕೆಲ್ಸ ಇಲ್ಲ ಅಂತ ನಮ್ಮ ಅಪ್ಪನೇ ಹೇಳಿದ್ದಾರೆ. ಲೇ, ಈಗ ಶೆಲ್ವನು ಹೊಗಳದೆ ಆಗ್ಲೇ ನನ್ನ ಸಿಕ್ಕಾಕ್ಸ್ತಿದ್ಯಾ? ನನ್ನ ಮಗನ್ನು ಕೂಡ ಕರ್ಕೊಂಡು ಹೋಗಿ. ಅವ್ರು ಹೋಗ್ತಿದ್ರೆ ಇವನೇ ಹಾಕಿಲಿ ಬಾರವಾಗಿ. ಹೊರಡಿ ಹೊರಡಿ ಹೊರಡಿ. ಬಾಯ್ ಅಂಕಲ್. ಬಾಯ್ ಅಂಕಲ್. ಬಾಯ್ ಬಂಗಾರ. ಬನ್ನಿ ಬನ್ನಿ. ಹೋಗೋ. ಅದಕ್ಕೆ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಅಭಿ ಆ ಮನೆಗೆ ಹೋಗಿದ್ದಾನಂತ ಹೇಳ್ದಲ್ವಾ ಅದಕ್ಕೆ? ಅದಕ್ಕೆ ಕಾಯ್ತಾ ಇದ್ದೀನಿ ಅದಕ್ಕೆ. ಅಭಿ ಯಾವಾಗ ಬರ್ತಾನೋ, ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಇದು ನಾವು ಎದುರು ನೋಡ್ದಿರೋ ಸನ್ನಿವೇಶ ಚಂದ್ರಿಕಾ. ವಿಚಿತ್ರವಾದ ಸಂದರ್ಭ. ಹೌದು ಪೌಡ್ರು, ಇದು ಕನ್ಸಲ್ ಕೂಡ ಕಾಣ್ದೇ ಇರೋ ನಿಜ, ಭ್ರಮೇಲೂ ಕೂಡ ಕಾಣ್ದೇ ಇರೋ ಸತ್ಯ. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ ಅದಕ್ಕೆ. ಅಭಿ ಜೈ ಸರ್ ಜೊತೆ ಒಂದಾಗೋದು ಅನ್ನೋದು ಅಸಂಭವ ಅನ್ಕೊಂಡಿದ್ದೆ. ಅಭಿ ಚಿಕ್ಕವನು ಅದಕ್ಕೆ, ಮಕ್ಕಳ ಮನ್ಸು ಬದಲಾಗೋದಕ್ಕೆ ಎಷ್ಟೊತ್ತು ಬೇಕು? ಅಭಿ ಹೀಗೆ ಬದಲಾದ ಅಂದ್ರೆ ನಮ್ಗೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಚಂದ್ರಿಕಾ. ತಂದೆ ಮಗ ಒಂದಾಗಬಾರ್ದು.
ಹೇಗಾದ್ರೂ ಇವ್ರನ್ನ ಬೇರೆ ಮಾಡಬೇಕು. ಇಲ್ಲ ಅಂದ್ರೆ ಮೊದಲು ತಂದೆ ಮಗಳು ಒಂದಾದ್ರು, ಈಗ ತಂದೆ ಮಗ ಒಂದಾಗ್ತಾ ಇದ್ದಾರೆ. ನಾಳೆ ಹೆಂಡತಿ ಕೂಡ ಒಂದಾಗ್ತಾಳೆ. ಅಭಿ ಕೂಡ ದಿವ್ಯಾ ಹಾಗೆ ಜೈ ಸರ್ನ ಅರ್ಥ ಮಾಡ್ಕೋತಿದ್ದಾನೆ. ಇದಕ್ಕಿಂತ ಆನಂದ ಏನಿದೆ ಅದಕ್ಕೆ? ಹೌದು ಅದಕ್ಕೆ ದೇವರು ನಿಮ್ಗೆ ಒಳ್ಳೇದನ್ನೇ ಮಾಡ್ತಾನೆ. ನಿಮ್ಗೆ ಒಳ್ಳೆ ದಿನಗಳು ಬಂದಾಯ್ತು, ಇನ್ನು ನೀವು ನಿಶ್ಚಿಂತೆಯಾಗಿರಿ. ಮತ್ತೆ ಅವರಿಬ್ಬರನ್ನ ಬೇರೆ ಮಾಡಿದ್ಮೇಲೆ ನಮ್ಗೆ ನಿಶ್ಚಿಂತೆ ಚಂದ್ರಿಕಾ. ಒಂದು ಮಾಡೋದು ಕಷ್ಟನೇ ಹೊರತು ಬೇರೆ ಮಾಡೋದು ಈಸಿನೇ ಪೌಡ್ರು. ಸ್ಟಾರ್ಟ್ ಮಾಡೋಣ ಮತ್ತೆ. ನಿಮ್ದೇ ಆಲಸ್ಯ. ಚಂದ್ರಿಕಾ, ನಮ್ ಜೈ ಅಭಿ ಒಂದಾಗೋದ್ರಲ್ವಾ? ನಿನ್ಗೆ ಏನ್ ಅನಿಸ್ತಿದೆ? ಸಾಧಾರಣವಾಗಿ ಬೆಂಕಿ ನೀರು ಒಂದಾಗಲ್ಲ ರೀ. ಒಂದಾಗಿದೆ ಅಂದ್ರೆ ಪ್ರಳಯನೇ ರೀ. ಪ್ರಳಯ ಅಂದ್ರೆ ಸಮಸ್ಯೆ ಅಂತನಾ? ಅದೇ ಅಪಾಯ ಅಂತನಾ? ಮತ್ತೆ ಅಷ್ಟೇ ಅಲ್ವಾ, ಒಂದಾಗ್ಬಾರ್ದು, ಒಂದಾದ್ರೆ ಅಪಾಯನೇ ಅಲ್ವಾ? ಯಾಕಪ್ಪಾಯ? ಹೇಳಿದ್ರು ನಿನ್ ವಯಸ್ಸಿಗೆ ಅರ್ಥ ಆಗಲ್ಲ ಬಿಡು. ನಂಗೆ ಅರ್ಥ ಆಗತ್ತೆ, ನೀವು ಹೇಳಿ. ಅಭಿ ಬೇಡಪ್ಪ, ಹೇಳಿದ್ರೆ ತುಂಬಾ ಬೇಜಾರಾಗ್ತೀಯ. ಹೌದಾ ಬಿ, ಇವ್ರ ಮಾತನ್ನ ಕೇಳ್ದೆ ಹೋದ್ರೆ ಒಳ್ಳೇದು. ಇಲ್ಲಿ ನೋಡು, ನೀನ್ ಬಾಯಿ ಮುಚ್ಚೋ ಮರಿ ರಾಕ್ಷಸ. ನಿನ್ಗೇನ್ ಗೊತ್ತೋ? ನೀವ್ ತಂದಿಟ್ಟು ತಮಾಷೆ ನೋಡೋರಂತೆ ಅಲ್ವಾ? ನಮ್ಮ ಅಪ್ಪ ಹೇಳಿದ್ರು. ಏಯ್, ಅದು ನಿಮ್ಮಪ್ಪನ ಲಕ್ಷಣ ಕಣೋ, ನಮ್ದಲ್ಲ. ಆ ಬುದ್ಧಿನೇ ನಿನ್ಗೂ ಬಂದಿರೋದು. ಅಷ್ಟಕ್ಕೂ ವಿಷಯ ಏನು ಅಂತ ಹೇಳಿ. ನಾವ್ ಹೇಳಿದ್ಮೇಲೆ ನೀವು ಬೇಜಾರ್ ಮಾಡ್ಕೋಬಾರ್ದು. ಮತ್ತೆ ಬೇಜಾರಾಗೋ ವಿಷಯ ಆದ್ರೆ ಹೇಳ್ಬೇಡಿ. ಏಯ್, ನೀನ್ ಸುಮ್ನಿರು ಅಂತ ಹೇಳ್ದೆ ಅಲ್ವಾ? ಅಭಿ, ನೀನ್ ಇವ್ರ ಮಾತು ಕೇಳ್ಬೇಡ. ಕೇಳಲಿಲ್ಲ ಅಂದ್ರೆ ನೋವು ಪಡೋದು ಅಭಿನೇ ಅಲ್ವಾ? ನನಗೆ ಯಾಕೆ ನೋವು? ನೋವು ಅಲ್ದೆ ಇನ್ನೇನೋ. ನೀನ್ ನಮ್ ಜೈ ಜೊತೆ ಜಗಳ ಮಾಡ್ತಿದ್ದಾಗ್ಲೇ ನಿನ್ ತಂಗಿ ದಿವ್ಯಾ ಜೈಗೆ ಹತ್ರ ಆದ್ಲು. ಈಗ ನೀನ್ ಕೂಡ ಹತ್ರ ಆದ್ರೆ ನಿಮ್ಮಮ್ಮ ಒಂಟಿ ಆಗ್ಬಿಡ್ತಾಳ್ ಕಣೋ. ನೀವಿಬ್ರು ನಮ್ ಜೈ ಮೋಡಿಗೆ ಬಿದ್ದು ನಮ್ಮ ಮನೇಲೆ ಉಳ್ಕೊಂಡ್ಬಿಡ್ತೀರಾ? ಪಾಪ ನಿಮ್ಮ ಅಮ್ಮ ದಿಕ್ಕಿಲ್ದಿರೋಳು ಆಗ್ತಾಳೆ. ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡೋರೇ ಇರಲ್ಲ. ನಿಮ್ಗೋಸ್ಕರ ಅಳ್ತಾಳೆ. ಹಾಗೇನಾಗಲ್ಲ, ನಾವು ನಮ್ಮ ಅಮ್ಮನ ಜೊತೆಗೆ ಇರ್ತೀವಿ. ನಮ್ಮ ಅಮ್ಮನ್ಗೆ ನಾವಿದೀವಿ. ಆದ್ರೆ ನಿನ್ಗೆ ನಮ್ ಜೈ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನೀನ್ ಜೈ ಜೊತೆ ಜಾಸ್ತಿ ಸಮಯ ಕಳೆಯಕ್ ಇಷ್ಟಪಡ್ತೀಯಲ್ಲ. ನೀನ್ ಜೈಗೆ ಹತ್ರ ಇರ್ತೀಯ. ಇವಾಗ ಜೈ ಅಂದ್ರೆ ಅಭಿ ಕೂಡ ಇಷ್ಟ. ಅದಕ್ಕೆ ಅಭಿ ಕೂಡ ಜೈ ಹತ್ರನೇ ಇರ್ತಾನೆ. ಮತ್ತೆ ನಿಮ್ಮ ಅಮ್ಮ ಒಂಟಿ ಆದಾಗೆ ಅಲ್ವಾ, ಅನಾಥೆ ಆದಾಗೆ ಅಲ್ವಾ? ಆಂಟಿ ಅನಾಥೆ ಯಾಕೆ ಆಗ್ತಾರೆ? ಆದ್ರೂ ಅಭಿ ದಿವ್ಯಾ ಸಂಡೇ ಸಾಲಿಡೇಸ್ ಅಲ್ಲಿ ಮಾತ್ರ ನಿಮ್ ಮನೆಗ್ ಬರೋದಲ್ವಾ? ಜೈ ಅಂಕಲ್ನ ಭೇಟಿ ಮಾಡೋದು. ಹಾಗಿದ್ದಾಗ ಆಂಟಿ ಒಂಟಿ ಯಾಕೆ ಆಗ್ತಾರೆ? ನೀವಿಲ್ಲದನ್ನೆಲ್ಲ ಹೇಳಿ ಅಭಿನ್ ಹಾಳು ಮಾಡಬೇಡಿ. ಇವನಿಗೆ ನಾಣಿಗಿಂತ 2 ಪಟ್ಟು ಜಾಸ್ತಿನೇ ಬುದ್ಧಿ ಇದೆ ಚಂದ್ರಿಕಾ. ನಮ್ ಮುಂದೆನೆ ಇವನ್ ಆಟಗಳು, ಇವನ್ ಪೊಗರು. ನಾನು ಇಳಿಸ್ತೀನಿ ಇರಿ ಇವನ್ಗೆ ಸರಿಯಾಗಿ. ಅಭಿ, ನೀನ್ ಇವ್ರ ಮಾತು ನಂಬೇಡ. ನೀನ್ ಜೈ ಅಂಕಲ್ ಜೊತೆ ಹ್ಯಾಪಿ ಆಗಿರೋದೇ ಚೆನ್ನಾಗಿದೆ. ಏನ್ ಚೆನ್ನಾಗಿದ್ಯೋ ಆ ತಾಯಿನ ಈ ಮಕ್ಕಳಿಂದ ಬೇರೆ ಮಾಡ್ತೀಯ ಏನೋ? ನೀವೇ ಜೈ ಅಂಕಲ್ ಇವ್ರನ್ನ ಬೇರೆ ಮಾಡ್ತಿದ್ದೀರಾ. ಲೇ ಕೇಶವ, ಒಂದು ಮಾತು ಕೇಳ್ತೀನಿ, ನಿಜ ಹೇಳೋ. ನಿಮ್ಮಪ್ಪ ದಿನ ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ತಾನಾ? ಬರಲ್ಲ. ಜೈ ಅಂಕಲ್ ಜೊತೆ ಇದ್ದೀನಿ ಲೇಟ್ ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ವಾರದಲ್ಲಿ ನಿಮ್ ಮನೆಗೆ ಎಷ್ಟು ದಿನ ಬರ್ತಾನೆ? 4 ದಿನ ಬರ್ತಾರೆ. 3 ದಿನ ಜೈ ಅಂಕಲ್ ಜೊತೆ ಇರ್ತಾರೆ. ಇದ್ರಿಂದ ನಿನಗೇನ್ ಅರ್ಥ ಆಯ್ತೋ? ನಿಮ್ಮಪ್ಪ ಜೈಗ್ ಹತ್ರ ಆಗಿರೋದಕ್ಕೆ ನಿನಗೆ ನಿಮ್ಮಮ್ಮಂಗೆ ದೂರ ಆಗ್ತಿರೋದು. ಹಾಗೆ ನೀವು ನಿಮ್ಮ ಅಪ್ಪನಿಗೆ ದೂರ ಆದ ಹಾಗೆ ನಾಳೆ ಅಭಿದಿವ್ಯ ಕೂಡ ಜೈಗೆ ಹತ್ರ ಆಗಿ ಅವರಮ್ಮನಿಗೆ ದೂರ ಆಗ್ತಾರೆ. ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪ ದೂರ ಆದ್ರೂ ನೀನ್ ಜೊತೆಗಿರ್ತೀಯ, ಅದಕ್ಕೆ ಸರಿ ಹೋಗತ್ತೆ. ಪಾಪ ಅಭಿದಿವ್ಯ ದೂರ ಆದ್ರೆ ಅವ್ರಮ್ಮ ಅನಾಥೆ ಆಗದೆ ಇನ್ನೇನಾಗ್ತಾಳೆ? ಆ ವಿಷಯನೇ ನಾವು ನಿಮಗೆ ಹೇಳ್ತಿದ್ದೀವಿ.
ವರ್ಕೌಟ್ ಆಯ್ತು ಚಂದ್ರಿಕಾ. ಅಭಿ ಥಿಂಕಿಂಗು. ನಾವು ಮನಸ್ ಮಾಡಿದ್ರೆ ನಡೀದೇ ಇರೋದೇನಾರು ಇದ್ಯಾ? ಈ ಚಂದ್ರಿಕಾ ಅಂದ್ರೆ ಸುಮ್ನೆನಾ? ಅಜ್ಜಿನ್ ನೋಡ್ದ್ಯಾ ಜೈ, ಎಷ್ಟು ಹ್ಯಾಪಿ ಆಗಿದಾರೋ. ನಿನ್ನೆ ಈ ತರ ಇರ್ಲಿಲ್ಲ. ನೀನ್ ಬರ್ತೀಯೋ ಇಲ್ವೋ ಅಂತ ಚಿಂತೆಲಿ ಪೇಷಂಟ್ ತರ ಇದ್ರು. ಹೌದು ಜೈ, ಅಜ್ಜಿ ಕಂಡೀಷನ್ ನೋಡಿದಾಗ ತುಂಬಾನೇ ಭಯ ಆಗಿತ್ತು. ಲಕ್ಕಿಲಿ ನೀನ್ ಬಂದೆ, ಇಲ್ಲಾಂದ್ರೆ ಪರಿಸ್ಥಿತಿನ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ನಾನು ಬರ್ತೀನಿ ಅಂತ ನಾಣಿ ಹೇಳ್ದ ಅಲ್ವಾ ಅಜ್ಜಿ? ಯಾಕೆ ಯೋಚನೆ ಮಾಡ್ತಿದ್ದೆ? ನಿನ್ಗೋಸ್ಕರ ದೇವಿಪುರಕ್ಕೆ ಬಂದಿದ್ದೆ, ನೀನ್ ಬರ್ಲೇ ಇಲ್ಲ. 2 ಸಲ ನಿನ್ಗೋಸ್ಕರ ಕಾದು ಕಾದು ವಾಪಸ್ ಬಂದೆ. ಸಾರಿ ಅಜ್ಜಿ, ಇನ್ಯಾವತ್ತೂ ಹೀಗಾಗಲ್ಲ. ಇನ್ಮೇಲೆ ನಾನು ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಲ್ಲ ಜೈ. ಯಾಕೆ ಗೊತ್ತಾ, ನನ್ನನ್ನ ನಗ್ಸೋಕೆ ಮಕ್ಳಿದ್ದಾರೆ. ನೀನ್ ಬಂದಿರೋ ಸಂತೋಷಕ್ಕಿಂತ ಹೆಚ್ಚಾಗಿ ಸಂತೋಷನ ಆ ಮಕ್ಕಳು ನನಗ್ ಕೊಟ್ಟಿದ್ದಾರೆ. ದಿವ್ಯಾ ಮಾತಾಡೋ ರೀತಿ, ಮುಖ್ಯವಾಗಿ ನೀನು ಅಭಿ ಒಂದಾಗಿದ್ದು ನನ್ಗೆಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಹಬ್ಬದ ತರ ಕಾಣಿಸ್ತಿದೆ. ಅದೇನ್ ನೋಡ್ತೀರ ಬಿಡಿ ಅಜ್ಜಿ, ಆಗ್ಲೇ ನೀವು ನೋಡ್ಬೇಕಿತ್ತು. ಸಾರು ಅಭಿ ಹಗ್ ಮಾಡ್ಕೊಂಡ್ರು, ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ. ಹೌದಾ ಕಂದ? ಅಭಿ ನಿನ್ಗೆ ಅಷ್ಟು ಹತ್ರ ಆಗಿದಾನಾ? ಏನೋ ಗೊತ್ತಿಲ್ಲ ಚಿಕ್ಕಮ್ಮ, ದಿವ್ಯನ್ ನೋಡಿದ್ರೆ ಗಂಗನ್ ಹಾಗೆ ಅನಿಸ್ತಿದ್ಲು. ಇವತ್ತು ಅಭಿನ್ ಹಗ್ ಮಾಡ್ಕೊಂಡಾಗ ಏನೋ ಗೊತ್ತಿಲ್ದೇನೆ ಇರೋ ಭಾವ. ತುಂಬಾ ಹೊತ್ತು ಹಾಗೇ ಇದ್ಬಿಟ್ಟೆ. ಅವನ್ನ ಟಚ್ ಮಾಡ್ತಿದ್ದ ಹಾಗೆ ಯಾವುದೋ ಗೊತ್ತಿಲ್ದಿರೋ ಒಂದು ವೈಬ್ರೇಷನ್ ಬಂತು. ಅವನು ನನ್ನ ಸ್ವಂತ ಅನ್ನೋ ಫೀಲಿಂಗ್ ಬಂತು. ಅಭಿ ದಿವ್ಯಾನ ನೋಡ್ತಾ ಇದ್ರೆ ನನ್ಗೂ ಹಾಗೆ ಅನ್ಸುತ್ತೆ ಜೈ. ಯಾಕೋ ಗೊತ್ತಿಲ್ಲ, ಅವರು ಗಂಗಾ ಮಕ್ಕಳೇನೋ ಅನಿಸ್ತಿದೆ. ಅವ್ರು ನಿಜವಾಗ್ಲೂ ನಿನ್ ಮಕ್ಕಳೇ ಆಗಿದ್ರೆ ಎಷ್ಟು ಒಳ್ಳೇದಲ್ವಾ? ನಿಜಾನೇ ಕಂದ. ಗಂಗಾ ಸಾಯ್ಬೇಕಾದ್ರೆ ಅವಳ ಹೊಟ್ಟೆಲಿ ಅವಳಿ ಜವಳಿ ಮಕ್ಳಿದ್ರು ಅಂತ ಡಾಕ್ಟರ್ ಹೇಳಿದ್ರು. ಆ ಮಕ್ಳೇ ಈ ಮಕ್ಳೇನೋ ಅಂತ ಅನ್ನಿಸ್ತಿದೆ ಕಣೋ. ಒಂದೊಂದ್ಸಲ ನನಗೂ ಸೇಮ್ ಫೀಲಿಂಗ್ಸ್ ಬರ್ತಾ ಇರುತ್ತೆ. ಒಂದ್ ರೀತಿಲಿ ನಾನು ಮಕ್ಳಿಗೆ ಹತ್ರ ಆಗೋದಕ್ಕೆ ಕೂಡ ಅದೇ ಕಾರಣ ಅನ್ಸುತ್ತೆ. ಆದ್ರೆ ಅಕ್ಕನೇ ಇಲ್ಲ ಅಲ್ವಾ ಮಾಮ್? ಅಕ್ಕನೇ ಇಲ್ದಿರೋವಾಗ ಮಕ್ಕಳು ಹೇಗಿರ್ತಾರೆ? ಸರಿ ಬಿಡಿ, ನಮ್ಗೆ ಅದೃಷ್ಟ ಇಲ್ಲ. ಆದ್ರೆ ಜೈ, ನಂದೊಂದು ಆಸೆ ಇದೆ, ನೆರವೇರಿಸ್ತೀಯಾ? ಏನಜ್ಜಿ? ಎಕ್ಸ್ಕ್ಯೂಸ್ ಮಿ ಸರ್. ಹಲೋ ಹಲೋ. ನಾನ್ ಸಾಯೋದ್ರೊಳಗೆ ನಿನ್ ಮದ್ವೆ ನೋಡ್ಬೇಕು ಅನ್ನಿಸ್ತಿದೆ ಕಣೋ. ಇದು ನನ್ ಕೊನೆ ಆಸೆ ಅನ್ಕೋ, ತೀರಿಸ್ತೀಯಾ? ಖಂಡಿತವಾಗ್ಲೂ ಅಜ್ಜಿ. ಹಾಗಾದ್ರೆ ನಿತ್ಯನ ಮದ್ವೆ ಮಾಡ್ಕೋತೀಯಾ?